ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವ್ಲಾಗ್ ಬಂದು ಬೆಳಗ್ಗೆನೆ ಸ್ಟಾರ್ಟ್ ಆಗ್ತಾ ಇದೆ. ಇವತ್ತು ಈಚೆ ಕಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನನಗೂ ಗೊತ್ತಿಲ್ಲ. ಹೋದ್ಮೇಲೆ ನಾನು ನಿಮ್ಗೆ ಹೇಳೋಕ್ಕಾಗೋದು. ಸೊ ನಾನು ಇವತ್ತು ಈ ರೀತಿ ರೆಡಿ ಆಗಿದ್ದೀನಿ. ಆ್ಯಂಡ್ ಈ ಡ್ರೆಸ್ ನಿಮಗೆ ಫುಲ್ ಕಂಪ್ಲೀಟಾಗಿ ಹೇಗೆ ಕಾಣಿಸುತ್ತೆ ಅಂತ ಆಮೇಲೆ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ನಾವು ಮನೆ ಬಿಟ್ಟು ತುಂಬ ಹೊತ್ತಾಯಿತು. ಈಗ ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪನೇ ಮೂವ್ ಆಗ್ತಾ ಇದೆ ಟ್ರಾಫಿಕ್. ಎಷ್ಟೊತ್ತಾಗುತ್ತೋ ಏನೋ. ಆ ಟ್ರಾಫಿಕಲ್ಲಿ ವೆಯ್ಟ್ ಮಾಡಿ ಹುಚ್ಚಿಡ್ದಂಗೆ ಆಗೋಯ್ತು. ಸೊ ಟೈಮ್ ಆಲ್ರೆಡಿ ಲಂಚ್ ಟೈಮ್ ಆಗೋಯ್ತು. ಅದರಿಂದ ಫಸ್ಟು ಲಂಚ್ ಮುಗಿಸ್ಕೊಳ್ಳೋಣ ಅಂತ ಇವತ್ತು ನಾವು ಶೆಟ್ಟಿ ಲಂಚ್ ಹೌಸ್ ಅನ್ನೋ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಆಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾನು ಏನು ಬೇರೆ ಕಡೆ ನೋಡಿದಾಗ ಏನೇನು ಆರ್ಡರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಲೈಮ್ ಸೋಡಾ ಒಂದು ತಗೊಂಡಿದ್ದೆ ನಾನು. ಈ ಡ್ರಿಂಕ್ ಹೆಸರೇನೋ ಮರ್ತೋದೆ. ಆರೆಂಜಿಂದ ಮಾಡಿರೋದು ಅದು. ಸೊ ಈ ರೀತಿ ಕಾಣಿಸುತ್ತೆ ರೆಸ್ಟೋರೆಂಟ್ ಒಳಗಡೆ. ಆ್ಯಂಡ್ ಈ ಶೆಟ್ಟಿ ಲಂಚ್ ಹೌಸ್ ಏನಿದೆಯಲ್ಲ, ಇದರಲ್ಲಿ ಟೋಟಲ್ 3 ಲೆವೆಲ್ಸ್ ಇದೆ. ನಾವೀಗ ಇರೋದು ಬಂದು ಲೆವೆಲ್ 1ನಲ್ಲಿ. ಇಲ್ಲಿ ಬಂದು 2 ಇದಿದೆ. ಒಂದು ಬಂದು ಪ್ರಾಚೀನ ಅಂತ, ಇನ್ನೊಂದು ಬಂದು ಚಾವಡಿ ಅಂತ. ನಾವು ಪ್ರಾಚೀನದಲ್ಲಿ ಊಟ ಮಾಡ್ತಾ ಇರೋದು ಇವತ್ತು. ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಎಲ್ಲ ಮಂಗಳೂರು ಸ್ಟೈಲ್ ಆಗಿರೋದ್ರಿಂದ ಇದು ಬಂದು ಮಜ್ಜಿಗೆ ದೋಸೆ ಅಂತೆ. ಆಮೇಲೆ ಚಿಕನ್ ಗೀ ರೋಸ್ಟು, ಇದು ಬಂದು ಫಿಶ್ ತವಾ ಫ್ರೈ. ಆಮೇಲೆ ನೆಕ್ಸ್ಟು ಇದು ನೋಡಿ ಪಾಂಫ್ರೆಟ್. ಏನಿದು ಪಾಂಫ್ರೆಟ್ಟೇ ಇರಬೇಕು. ನಾನು ಫಿಶಲ್ಲಿ ತಿನ್ನೋದು ಒಂದೇ ಫಿಶ್ ಆಗಿರೋದ್ರಿಂದ ಕನ್ಫ್ಯೂಷನ್ ನನಗೆ ಯಾವಾಗಲೂ ಪ್ರತಿ ಸತಿ. ಇದು ಕೋರಿ ರೊಟ್ಟಿ ಅಂತೆ. ನಾನು ಇದುವರೆಗೂ ಟ್ರೈಯೇ ಮಾಡಿರಲಿಲ್ಲ. ಸೊ ನೋಡ್ಬೋದು ನಮ್ದು ಎಂಟರೆನ್ಸ್ ಈ ರೀತಿ ಇದೆ. ಈ ಕಡೆ ಆಪೋಸಿಟಲ್ಲೇ ಇನ್ನೊಂದಿದೆ. ಇದು ಬಂದು ಚಾವಡಿ ಅಂತ. 2 ಬಂದು ಡೈನಿಂಗ್ ಏರಿಯಾ. ಫಸ್ಟು ನಾವು ಬಂದಿದ್ದು ಲಂಚ್ ಟೈಮ್ ಆಗೋಗಿತ್ತಲ್ವ, ಅದರಿಂದ ಶೆಟ್ಟಿ ಲಂಚ್ ಹೋಮ್ ಅಂತ ಒಂದು ರೆಸ್ಟೋರೆಂಟ್ಗೆ ಬಂದಿದ್ವಿ. ಯೂಟ್ಯೂಬಲ್ಲೆಲ್ಲ ಸುಮ್ಮನೆ ರಿವ್ಯೂ ಕೊಡ್ತಾರೋ ಏನೋ ಗೊತ್ತಿಲ್ಲ. ಚೆನ್ನಾಗೇ ಇರಲಿಲ್ಲ ಊಟ. ನನಗಂತೂ ಇಷ್ಟ ಆಗಿಲ್ಲ. ನಿನಗೆ ಚೆನ್ನಾಗಿಲ್ಲ? ನಿಂಗೂ ಇಷ್ಟ ಆಗಿಲ್ಲ? ಸುಮ್ಮನೆ 4000 ರುಪೀಸ್ ಆಯಿತು. ಫಿಶ್ ಏನದು ಪಾಂಫ್ರೆಟ್ ಅಲ್ಲ, ಪಾಂಫ್ರೆಟ್ಗೆ ಒಂದು ಇದಕ್ಕೇ 1000 ರುಪೀಸ್ ಆಯಿತು. ಆಮೇಲೆ ಅದು ಬಿಟ್ಟು ಅಂಜಲ್ ಫಿಶ್ ಏನೋ ತೊಗೊಂಡಿದ್ವಿ. ಅದು ಎಲ್ಲ ಸರಿ 4000 ಆಯಿತು. ಸುಮ್ಮನೆ ಕಾಸು ವೇಸ್ಟ್ ಆಯಿತು ಅಷ್ಟೇ. ಊಟನೇ ಚೆನ್ನಾಗಿರಲಿಲ್ಲ. ನನಗಂತೂ ಇಷ್ಟ ಆಗಿಲ್ಲ. ಸೊ ಈಗ ನೆಕ್ಸ್ಟು ಇದು ನೋಡ್ಬೋದು. ಅದಕ್ಕೆ ಪಾರ್ಸಲ್ ತಗೊಂಡು ಬೇರೆ ಯಾರಿಗಾದ್ರೂ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಾಬಾ ನಾವೀಗ ಗಾಂಧಿ ಬಜಾರಲ್ಲಿದ್ದೀವಿ. ಗಾಂಧಿ ಬಜಾರ್ಗೆ ಏನಕ್ಕೆ ಬಂದಿದ್ದೀನಿ ಅಂತ ಮುಂದೆ ಹೋಗ್ತಾ ತೋರಿಸ್ತೀನಿ. ಆ ರೆಸ್ಟೋರೆಂಟ್ಗೆ ಹೋಗಿದ್ವಲ್ಲ ಮಧ್ಯಾಹ್ನ, ಅದಂತೂ ಎಷ್ಟು ನನಗೆ ಬೇಜಾರಾಯಿತು ಅಂದರೆ, ಬಿರಿಯಾನಿ ಇಸ್ಕೊಂಡೆ, ಅದು ಕೂಡ ಚೆನ್ನಾಗಿಲ್ಲ. ಏನು ಊಟನೇ ತಿಂದಂಗೆ ಅನಿಸಿಲ್ಲ. ಆಮೇಲೆ ಅದೆಲ್ಲ ಅಲ್ಲೇ ಯಾರಿಗೋ ರೋಡ್ ಸೈಡ್ ಇರೋರು ಕೊಟ್ಟಿದ್ದಾಯಿತು. ಈಗ ಬಂದು ನಾನು ಬೇಕ್ ಅನ್ನೋ ಒಂದು ಶಾಪಿಗೆ ಬಂದಿದ್ದೀನಿ. ಇಲ್ಲಿ ನಮ್ಮ ಶಿವಾಂಶ್ದು ಬರ್ತಡೇ ಬರ್ತಾಯಿತ್ತು. ಅದರಿಂದ ಕೆಲವೊಂದು ಐಟಮ್ಸ್ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಈಗ ಸದ್ಯಕ್ಕೆ ನಾನು ಬೇಕೆಲ್ಲ ಮಾಡೋ ಸಿಚುವೇಶನಲ್ಲಿಲ್ಲ, ಬಟ್ ಟ್ರೈ ಮಾಡೋಣ ಅಂತ ತೊಗೊಳಕ್ಕೆ ಹೋಗಿದ್ದೆ. ಆವತ್ತಿನ ದಿನ ಹಂಗೇ ಮುಗ್ದೋಯ್ತು. ಇದು ಬಂದು ನೆಕ್ಸ್ಟ್ ದಿನದ ವ್ಲಾಗ್. ಇವತ್ತು ಬಂದು ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ. ಇದು ಬಂದು ಏನು ಸರ್ಜಾಪುರ ಜಾತ್ರೆ. ಆ್ಯಂಡ್ ಇದಾಗಿ ತುಂಬ ದಿನ ಆದಮೇಲೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಂಗೆ ಗೊತ್ತು ನನಗೆ ಟೈಮೇ ಸಿಗೋದಿಲ್ಲ ಎಡಿಟ್ ಮಾಡೋಕ್ಕೆ. ಬಟ್ ಫೈನಲಿ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ, ಎಡಿಟ್ ಮಾಡ್ತಾಯಿದ್ದೀನಿ ಇವತ್ತು. ಸೊ ನಾನು ಈ ರೀತಿ ರೆಡಿ ಆಗಿದ್ದೀನಿ. ಈಗ ಮಿಕ್ಕಿದ್ದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜಾತ್ರೆದು ವಿಡಿಯೋ ನಾನು ನಿಮ್ಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬಾ ಬಿಸಿಲಿದೆ.
ಜನ ಅಂದರೆ ಜನ ಇದ್ದಾರೆ. ಕಾಲಿಕ್ಕಕ್ಕೆ ಕೂಡ ಜಾಗ ಇಲ್ಲ. ಲಿಟ್ರಲಿ ಅಷ್ಟು ಜನ ಇದ್ದಾರೆ. ಇಲ್ಲಿ ನಿಮ್ಗೆ ಅಷ್ಟು ಕಾಣಿಸ್ತಾ ಇಲ್ವೇನೋ, ಬಟ್ ಅಲ್ಲಿ ತೇರೇನು ಕಾಣಿಸ್ತಾ ಇದೆಯಲ್ಲ, ಆ ತೇರಿಂದ ಹಿಡಿದು ಇಲ್ಲಿವರೆಗೂ ಒಂದೇ ಒಂದು ಚೂರು ಕೂಡ ಜಾಗ ಇಲ್ಲ. ಅಷ್ಟು ಜನ ಓಡಾಡ್ತಾ ಇದ್ದಾರೆ. ನನಗೆ ತೇರು ಹತ್ರ ಹೋಗಿ ತೋರ್ಸೋಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಮುಂದೆ ಎಲ್ಲಾದರೂ ಸಾಧ್ಯವಾದರೆ ತೋರಿಸ್ತೀನಿ. ಈಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಫಸ್ಟು. ಅದೇ ದಾರಿಯಲ್ಲಿ ತೇರು ಕಾಣಿಸ್ತಲ್ವ, ತೇರ್ನ ಅದಕ್ಕೆ ನಿಮ್ಗೊಂದು ಚಿಕ್ಕ ಕ್ಲಿಪ್ಸ್ ತೋರಿಸ್ತಾ ಇದ್ದೀನಿ. ಇದು ಬಂದು ಶ್ರೀರಾಮ ದೇವ್ರಿಗೆ ಮಾಡೋ ಅಂಥ ಒಂದು ಜಾತ್ರೆ. ಸೊ ಅದರಿಂದ ಶ್ರೀರಾಮ ಅಂತ ಬರ್ತಿದೆ ತೇರ್ ಮೇಲೆ, ನೋಡ್ಬೋದು ನೀವು. ಈಗ ನಾನು ಹೋಗ್ತಾ ಇರೋ ದೇವಸ್ಥಾನ ಕೂಡ ಶ್ರೀರಾಮದೇನೆ. ಸೊ ದೇವಸ್ಥಾನಕ್ಕೆ ಹೋಗೋಣ. ದಾರಿದಲ್ಲಿ ಏನೇನು ಕಾಣಿಸುತ್ತೋ ಅದೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಕಡೆ ಬಂದೆ, ಇನ್ನೊಂದು ಚೂರು ಕ್ಲಿಯರಾಗಿ ತೋರಿಸೋಣ ಅಂತ. ಅಲ್ಲೋಗಕ್ಕೆ ಕೂಡ ಜಾಗ ಇರಲಿಲ್ಲ. ಎಲ್ಲರೂ ಅಲ್ಲಿ ಇಲ್ಲಿ ಮಾಡಿ ಮೇಲೆ ಅಂತೆಲ್ಲ ಹತ್ತಿ ಅಲ್ಲಿಂದ ಏನು ಆ ತೇರನ್ನ ನೋಡ್ತಾ ಇದ್ರು. ಆ ತೇರ್ಗೆ ಬಾಳೆ ಹಣ್ಣೆಲ್ಲ ಹೊಡಿತಾರಲ್ಲ, ಎಷ್ಟೊಂದು ಬಾಳೆನೂ ಅವ್ರವ್ರ ತಲೆ ಮೇಲೇನೆ ಬೀಳ್ತಾ ಇತ್ತು. ಅದರಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತೋರಿಸಿದ್ದೀನಿ. ಈಗ ಈ ತೇರು ಫುಲ್ಲು ರೌಂಡ್ ಹಾಕ್ಕೊಂಡು ಆ ಕಡೆ ಎಲ್ಲೋ ಬರುತ್ತಂತೆ. ಬಿಸಿಲಂದರೆ ಬಿಸಿಲು. ಈ ಬಿಸಿಲಲ್ಲಿ ಎಲ್ಲೂ ಹೋಗೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಅಲ್ಲಿಂದ ದೇವಸ್ಥಾನಕ್ಕೆ ನಡ್ಕೊಂಡು ಬರೋಷ್ಟೊತ್ತಿಗೆ ಸಾಕು ಅನಿಸ್ಬಿಡ್ತು. ಅಷ್ಟೊಂದು ಬಿಸಿಲಿದೆ. ನಿಜವಾಗ್ಲೂ ಆಗಿಲ್ಲ ನನಗೆ. ಸಮ್ಮರ್ ಬಂದರೆ ನನಗೆ ಇಷ್ಟ ಆಗುತ್ತೆ, ಬಟ್ ಬಿಸಿಲು ಒಂದು ತಡ್ಕೊಳಕ್ಕೆ ನನ್ನ ಕೈಲಿ ಆಗ್ತಾಯಿಲ್ಲ. ಈ ನಡುವೆ ಜಾಸ್ತಿ ಬಿಸಿಲು ಅನಿಸುತ್ತೆ. ಎಲ್ಲ ಕಡೆ ಹ್ಯುಮಿಡಿಟಿ ಜಾಸ್ತಿ ಆಗ್ತಾ ಇದೇನೋ ಅನಿಸುತ್ತೆ. ಈಗ ನಾವು ದೇವಸ್ಥಾನ ಒಳಗಡೆ ಬಂದಿದ್ದೀವಿ. ದೇವರು ಒಳಗಡೆ ದರ್ಶನ ಮಾಡಿಕೊಂಡು ಆಮೇಲೆ ಮಿಕ್ಕಿದ್ದು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ತೀನಿ. ಯಾಕಂದರೆ ನಿಜವಾಗ್ಲೂ ಇಲ್ಲಿ ಇರೋಕ್ಕಾಗ್ತಾಯಿಲ್ಲ. ಜನ ಎಲ್ಲ ಹೆಂಗೆ ಓಡಾಡ್ತಾ ಇದ್ದಾರೆ ಅಂದರೆ, ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಅಂದರೆ ಅಷ್ಟು ಆ್ಯಕ್ಟಿವ್ ಆಗಿ ನನಗಿರೋಕ್ಕಾಗ್ತಾಯಿಲ್ಲ ಈ ಬಿಸಿಲಲ್ಲಿ. ಈಗ ಕೈ ಕಾಲು ಎಲ್ಲ ತೊಳ್ಕೊಂಡು ದೇವ್ರ ದರ್ಶನಕ್ಕೆ ಹೋಗೋಣ. ನೋಡಿ ಆಲ್ರೆಡಿ ಕ್ಯೂ ಇದೆ. ಆ್ಯಂಡ್ ಅಲಂಕಾರ ಅಂತೂ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಇಲ್ಲಿ. ನಾನು ಒಂದೇ ಒಂದು ಸತಿ ಏನೋ ಬಂದಿದ್ದೆ, ಅದು ಬಿಟ್ಟರೆ ಇವತ್ತೇ ಬರ್ತಾ ಇರೋದು ನಾನು. ಈಗ ದೇವಸ್ಥಾನ ಒಳಗಡೆ ಕರ್ಕೊಂಡೋಗಿ ನಿಮಗೆ ತೋರಿಸ್ತೀನಿ. ರಾಮ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡ್ಮೇಲೆ ಅಲ್ಲೇ ಪಕ್ಕದಲ್ಲಿ ಆಂಜನೇಯ ದೇವಸ್ಥಾನನೂ ಇತ್ತು. ಅಲ್ಲೂ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರ್ತಾ ಇರೋವಾಗ ಇದೆಲ್ಲ ಕಾಣಿಸ್ತು ನನಗೆ. ಅದರಿಂದ ಒಂದು ಚಿಕ್ಕ ಕ್ಲಿಪ್ ತಗೊಂಡಿದ್ದೀನಿ. ನೋಡಿ ಎಷ್ಟು ದೊಡ್ಡ ದೊಡ್ಡ ಕೋಳಿ ವೇಷ ಏನೇನೋ ಇದೆ. ಆ್ಯಂಡ್ ಇವ್ರ ಜೊತೆ ಒಂದು ಫೋಟೋ ಕೂಡ ತಗೊಂಡೆ ನಾನು. ಮತ್ತು ತುಂಬ ಜನ ಇದ್ದರು ಕೂಡ.
ಇನ್ನು ನಾನು ನಿಮಗೆ ತೋರಿಸೋವಂಥದ್ದು ತುಂಬಾ ಇತ್ತು. ಬಟ್ ತುಂಬಾ ಗಂಡಸರೆಲ್ಲ ತುಂಬ್ಕೊಂಬಿಟ್ಟಿದ್ರಲ್ವ, ಅವ್ರ ಮಧ್ಯೆ ಹೋಗಿ ವೀಡಿಯೋ ಮಾಡೋಕ್ಕೆ ನಂಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾಯಿತ್ತು. ಜಾತ್ರೆ ಆಗಿರೋದ್ರಿಂದ ಆದಷ್ಟು ನಮ್ಮ ಸೇಫ್ಟಿನೂ ನಾವು ನೋಡ್ಕೊಳ್ಬೇಕಲ್ವ, ಅದರಿಂದ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿಕೊಂಡೆ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಣ ಅನ್ನೋವಾಗ ನಮ್ಮ ಮನೆ ಪಕ್ಕದಲ್ಲಿರೋ ಹುಡುಗ, ಅಂದರೆ ನಮ್ಮ ಮನೆ ಹತ್ರನೇ ಇರುವಂಥ ಒಂದು ಹುಡುಗ ಸಿಕ್ಕಿದ್ದ. ಸೊ ನಾವು ಹೇಗಿದ್ರು ಊಟ ಮಾಡೋಣ ಅಂದ್ಕೊಂಡ್ವಿ, ಅವನು ಕರ್ಕೊಂಡೋಗಿ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ದು. ಸೊ ನಾವು ಹೋಗಿದ್ದು ಬಂದು ಮಂಡಿಪೇಟೆ ಪಲಾವ್ ಅಂತನೋ ಏನೋ ಅಲ್ಲೋಗಿದ್ವಿ ಊಟ ಮಾಡೋಕ್ಕೆ. ಅಲ್ಲಿ ಬಂದು ಬಿರಿಯಾನಿ ತೊಗೊಂಡ್ವಿ, ಆಮೇಲೆ ಏನು ಪೆಪ್ಪರ್ ಫ್ರೈ ಚೆನ್ನಾಗಿತ್ತು, ಬಿರಿಯಾನಿನೂ ಚೆನ್ನಾಗಿತ್ತು, ಕಾಲು ಸೂಪ್ ಇದೆಲ್ಲ ತೊಗೊಂಡ್ವಿ. ಆಮೇಲೆ ಅಷ್ಟೇ, ಇನ್ನೇನು ಆವತ್ತಿನ ದಿನ ಬೇರೆ ಏನು ವೀಡಿಯೋನೇ ಮಾಡೋಕ್ಕಾಗಿಲ್ಲ, ಸಂಜೆ ಆಗೋಗಿತ್ತು. ಊಟ ಮಾಡಿದ್ದು ವಾಪಸ್ ಮನೆಗೆ ಬಂದಿದ್ದು ಅಷ್ಟೇನೆ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಂಗೆ ಸಾಧ್ಯವಾದಷ್ಟು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ನಿಮ್ಗೆ ಗೊತ್ತಿದೆ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಫೋಟೋಸ್ ಹಾಕ್ತೀನಿ ಅಂತ, ಎಂಡಲ್ಲಿ ಹಾಕ್ತೀನಿ. ನಿಮ್ಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.